ಮೊದಲಾದರೆ ಹಳೆ ಆ್ಯಕ್ಟ್ರುಗಳಿದ್ರು, ರಾಜ್ಕುಮಾರು ಅವರೆಲ್ಲ ಒಳ್ಳೊಳ್ಳೆ ಫಿಲಮ್ಗಳೆಲ್ಲ ಕೊಡೋರು, ಫ್ಯಾಮಿಲಿ ಸ್ಟೋರೀಸ್ ಕೊಡೋರು. ಇವಾಗ ಹೊಸ ಹೊಸ ಹೀರೋಗಳು ಬಂದ್ಬಿಟ್ಟು ಅವ್ರಿಗೇನು ಬೇಕೋ ಅವ್ರಿಗೆ ಮನ್ಸು ಬಂದಂಗೆ ತೆಗಿತಾರೆ. ಅದನ್ನು ಜನ ನೋಡೋಕೆ ಇಷ್ಟಪಡ್ತಾರೆ. ಯಾಕಂದರೆ ಮಿಡಲ್ ಕ್ಲಾಸ್ ಪೀಪಲ್ಸು ವಾರ ಎಲ್ಲ ದುಡ್ದಿರ್ತಾರೆ, ಒಂದು 3 ಅವರ್ ಇದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದು ನೋಡೋಕೆ ಬರ್ತಾರೆ. ಇನ್ನು 400-500 ರೂಪಾಯಿ ಟಿಕೆಟ್ ಕೊಟ್ಟು ಎಲ್ಲಿಂದ ಹೋಗಿ ನೋಡ್ತಾರೆ? ಅವರು ಅಲ್ಲಿ ಜೈಲಲ್ಲಿ ಇರೋದ್ರಿಂದ ಅದೊಂದು ಇದು ಅವ್ರ ಫ್ಯಾನ್ಗಳು ಹೇಳ್ಕೊತಾ ಇದ್ದಾರೆ ಓಡ್ತಾ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಅಂಬರೀಷ್ ಅವರೆಲ್ಲ ಹೇಳಿದ ಮಾತನ್ನ ಎಲ್ಲರೂ ಕೇಳೋರು. ಇವಾಗ ಅವರವರೇ ಹೀರೋಗಳು, ಅವರವರೇ ನಾಯಕರು, ಯಾರ ಮಾತು ಯಾರು ಕೇಳಲ್ಲ. ಅದಕ್ಕೋಸ್ಕರ ಅವರು ಸರ್ ನಾವು ನೋಡ್ತಿರ್ಬೋದು ಕನ್ನಡ ಮೂವೀಸು ಯಾವುದು ಕೂಡ ಓಡ್ತಾ ಇಲ್ಲ. ಏನು ಅನಿಸುತ್ತೆ, ದರ್ಶನ್ ಫ್ಯಾನ್ಸು ಕನ್ನಡ ಮೂವೀಸ್ ನೋಡ್ತಾ ಇಲ್ಲ ಅಂತ ಓಡ್ತಿಲ್ವ ಹೇಗೆ? ಆ ಥರ ಏನಿಲ್ಲ ಮೇಡಮ್. ಕನ್ನಡ ಮೂವಿಲಿ ಏನಾಗಿದೆ ಅಂದರೆ ಹೀರೋಗಳೆಲ್ಲ ಇವಾಗ ವರ್ಷಕ್ಕೆ ಒಂದೇ ಫಿಲಮ್ ಮಾಡ್ತಾ ಇರೋದು. ಯಾರು ನಮ್ಮ ಯಶ್ದು ಒಂದೇ ಫಿಲಮ್ ಬರ್ತಾ ಇರೋದು, ಮತ್ತು ನಮ್ಮ ಧ್ರುವ ಸರ್ಜಾದು ಒಂದೊಂದೇ ಫಿಲಮ್ ಬರ್ತಾ ಇರೋದು. ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಾ ಇರೋರು ಅಷ್ಟೇ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಎಲ್ಲ OTTಲಿ ರಿಲೀಸ್ ಆಗ್ಬಿಡ್ತಾ ಇದೆ ಫಿಲಮ್ಗಳು. ಅದರಿಂದ ಏನು ಜನ ಏನು ಮಾಡ್ತಾರೆ, ಅಲ್ಲೋಗಿ ಟಿಕೆಟ್ ತೊಗೊಂಡು ನೋಡೋದೇನು ಅಂದ್ಬಿಟ್ಟು ಮನೇಲೇ ಕೂತ್ಕೊಂಡು ಆರಾಮಾಗಿ ಮನೇಲೇ ನೋಡ್ತಾರೆ. ಆಯಿತಾ ಆಯಿತಾ ಅದಕ್ಕೆ ಇವಾಗ ಜಾಸ್ತಿ ಫಿಲಮ್ಸ್ಗಳು ಓಡ್ತಾ ಇಲ್ಲ. ಬಟ್ ದರ್ಶನ್ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ನಾವು ಯಾರು ಮೂವೀಸ್ ನೋಡ್ತಾ ಇಲ್ಲ, ಅದಕ್ಕೆ ಯಾವ ಥಿಯೇಟ್ರಲ್ಲೂ ಮೂವಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇನು ಅನ್ಸುತ್ತೆ ನಿಮಗೆ? ಅಂದರೆ ಬೇರೆ ಹೀರೋ ಫ್ಯಾನ್ಸ್ಗಳು ಯಾರನ್ನು ಕನ್ನಡ ಮೂವೀಸ್ನ ಗೆಲ್ಸೋಕ್ಕಾಗಲ್ವಾ ಅನ್ನೋದು? ಮೇಡಮ್, ಎಲ್ಲ ಫಿಲಮು ದರ್ಶನ್ದು ಅಂತಾನೆ ಅಲ್ಲ. ದರ್ಶನ್ದು ಎಷ್ಟು ಫಿಲಮ್ ಬಂದಿದೆ? ಮೊನ್ನೆ ಯಾವುದೋ ಒಂದು ಬಂತು ಅಷ್ಟೇ ಅಲ್ವಾ? ಅವ್ರದ್ದು ಅಷ್ಟೇ ಬರೋದು. ಆ ಥರ ಅಲ್ಲ. ಇವಾಗ ಈ OTT ಬಂದ್ಬಿಟ್ಟಿರೋದ್ರಿಂದ ಎಲ್ಲ ಹೊಸ ಹೊಸ ಫಿಲಮು 15 ಡೇಸ್ಗೆ ರಿಲೀಸ್ ಆಗ್ತಾಯಿದೆ. ಮನೇಲೇ ಕೂತ್ಕೊತಾರೆ ಆರಾಮಾಗಿ. ಅಲ್ಲೋಗಿ ಕಾಸು ಕೊಡೋ ಬದಲು ಮನೇಲೇ ಕೂತ್ಕೊಂಡು ನೋಡ್ಕೊಂಡು ಆರಾಮಾಗಿದ್ದಾರೆ. ಅದಕ್ಕೋಸ್ಕರ ಕನ್ನಡ ಮೂವಿ ನೀವು ಇಡೀ ತಮಿಳ್ನಾಡಲ್ಲೂ ತೊಗೊಳ್ಳಿ, ತಮಿಳ್ ಇಂಡಸ್ಟ್ರಿನೂ ಮುಳುಗೋಗ್ತಾ ಇದೆ, ಆಂಧ್ರಲ್ಲೂ ಇಂಡಸ್ಟ್ರಿ ಮುಳುಗೋಗ್ತಾ ಇದೆ. ಅದಕ್ಕೋಸ್ಕರ ಓಡೋದು ಸ್ವಲ್ಪ ಕಷ್ಟನೇ ಇದೆ ಫಿಲಮ್ಗಳು ಮುಂದಕ್ಕೆ. ಅದು ಇನ್ನೊಂದು ಏನಂದರೆ, ಮೊದಲಾದರೆ ಹಳೆ ಆ್ಯಕ್ಟ್ರುಗಳಿದ್ರು, ರಾಜ್ಕುಮಾರು ಅವರೆಲ್ಲ ಒಳ್ಳೊಳ್ಳೆ ಫಿಲಮ್ಗಳೆಲ್ಲ ಕೊಡೋರು, ಫ್ಯಾಮಿಲಿ ಸ್ಟೋರೀಸ್ ಕೊಡೋರು. ಇವಾಗ ಹೊಸ ಹೊಸ ಹೀರೋಗಳು ಬಂದ್ಬಿಟ್ಟು ಅವ್ರಿಗೇನು ಬೇಕೋ ಅವ್ರಿಗೆ ಮನ್ಸು ಬಂದಂಗೆ ತೆಗಿತಾರೆ. ಅದನ್ನು ಜನ ನೋಡೋಕೆ ಇಷ್ಟಪಡ್ತಾರೆ. ಅದೊಂದು ಪಾಯಿಂಟು. ಅದಕ್ಕೆ ಕನ್ನಡ ಫಿಲಮ್ ಅಂತ ಫಿಲಮೇ ಜನಗಳ್ಗೆ ಇಷ್ಟ ಆಗ್ತಾಯಿಲ್ಲ. ಇದೇ ಥರ ಆದರೆ ನಮ್ಮ ಕನ್ನಡ ಅಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲೂ ತಲುಪೋದು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ನಾವು ನೋಡ್ತಿರ್ಬೋದು ಸಿಂಗಲ್ ಥಿಯೇಟ್ರೆಲ್ಲ ಇವಾಗ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್. ಯಾವ ಥರ ಆಗ್ಬೋದು ಇದು ಏನಂದರೆ, ಇವಾಗ ಎಷ್ಟೊಂದು ಥಿಯೇಟ್ರುಗಳು ಕ್ಲೋಸ್ ಆಗಿ ಎಲ್ಲ ಮಾಲ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲೇ ಥಿಯೇಟ್ರು ಮಾಡಿದ್ರೂ 400 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡ್ತಾರೆ. ಪಾಪ ಜಾಸ್ತಿ ಫಿಲಮ್ಸ್ ಎಲ್ಲ ನೋಡೋದು ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಸು ಅನ್ಕೊತೀನಿ ನಾನು. ಹೈ ಲೆವೆಲ್ ಅವರು ಜಾಸ್ತಿ ನೋಡೋಕೆ ಹೋಗಲ್ಲ. ಯಾಕಂದರೆ ಮಿಡಲ್ ಕ್ಲಾಸ್ ಪೀಪಲ್ಸು ವಾರ ಎಲ್ಲ ದುಡ್ದಿರ್ತಾರೆ, ಒಂದು 3 ಅವರ್ ಇದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದು ನೋಡೋಕೆ ಬರ್ತಾರೆ. ಇನ್ನು 400-500 ರೂಪಾಯಿ ಟಿಕೆಟ್ ಕೊಟ್ಟು ಎಲ್ಲಿಂದ ಹೋಗಿ ನೋಡ್ತಾರೆ? ಅದಕ್ಕೆ ಮೊಬೈಲಲ್ಲೇ ನೋಡ್ಕೊಂಬಿಡ್ತಾರೆ ಇವಾಗ. ಅವರನ್ನು ಟಿ ವಿಲೂ ನೋಡೋಲ್ಲ, ಮೊಬೈಲಲ್ಲಿ ನೋಡ್ಕೊಂಬಿಡ್ತಾರೆ. ಹಂಗಾಗ್ಬಿಟ್ಟಿದೆ ಕಾಲ ಇವಾಗ. ಅದಕ್ಕೋಸ್ಕರ ಫಿಲಮ್ ಇಂಡಸ್ಟ್ರೀಸ್ ಅವರು ಏನನ್ನ ಯೋಚನೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡು ಹಿಡ್ಕೊಬೇಕು. ಅಲ್ಲೂ ಫಿಲಮ್ ಇಂಡಸ್ಟ್ರೀಸಲ್ಲಿ ಕರೆಕ್ಟಾಗಿರೋರು ಯಾರೂ ಇಲ್ಲ ಇವಾಗ. ಮೊದಲಾದರೆ ರಾಜ್ಕುಮಾರ್ ಇದ್ದರು, ಅಂಬರೀಷ್ ಇದ್ದರು. ಅಂಬರೀಷ್ ಅವರೆಲ್ಲ ಹೇಳಿದ ಮಾತನ್ನ ಎಲ್ಲರೂ ಕೇಳೋರು. ಇವಾಗ ಅವರವರೇ ಹೀರೋಗಳು, ಅವರವರೇ ನಾಯಕರು, ಯಾರ ಮಾತು ಯಾರೂ ಕೇಳಲ್ಲ. ಅದಕ್ಕೋಸ್ಕರ ಅವರು ಅಷ್ಟೇ ಕನ್ನಡ ಇಂಡಸ್ಟ್ರೀಸು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು. ನಾವು ನೋಡ್ದ ಹಾಗೇನೆ ಇವಾಗ ಕನ್ನಡ ಇಂಡಸ್ಟ್ರಿ ಪ್ರಾಬ್ಲಮಲ್ಲೇ ಇದೆ. ಬಟ್ ಏನಂದರೆ ಇವಾಗ ದರ್ಶನ್ ಅವರಂತೂ ಜೈಲಲ್ಲಿದ್ದಾರೆ. ಬಟ್ ಅವ್ರನ್ನ ಬಿಟ್ಟು ಹೊರತುಪಡಿಸಿದ್ರೆ ಶಿವರಾಜ್ ಕುಮಾರ್ ಇರ್ಬೋದು, ಸುದೀಪ್ ಇರ್ಬೋದು, ಇವರೆಲ್ಲ ಸ್ವಲ್ಪ ಏನಂದರೆ ಮುಂದೆ ಬಂದು ನಿಂತ್ಕೊಂಡು ಏನಾದರೂ ಮಾಡ್ಬೋದಾ ಕನ್ನಡ ಇಂಡಸ್ಟ್ರಿಗೆ ಅನ್ನೋದು? ಮೇಡಮ್, ಶಿವರಾಜ್ ಕುಮಾರ್ಗೆ ಎಷ್ಟು ಮೇಡಮ್ ಏಜ್ ಇವಾಗ? ಏಜ್ ಫ್ಯಾಕ್ಟ್ರು. ಏಜ್ ಅವಾಗ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಎಲ್ಲ ಓಡಿದೆ ಫಿಲಮ್, ಇಲ್ಲ ಅಂತಲ್ಲ. ಅವ್ರಿಗೂ ಏಜ್ ಆಯಿತು. ಸುದೀಪ್ದು ಸ್ವಲ್ಪ ಏಜು ಆಗ್ತಾ ಬರ್ತಾಯಿದೆ. ಏನಂದರೆ ಹೊಸ ಪ್ರತಿಭೆಗಳು ಹುಟ್ಕೊತಾ ಇಲ್ಲ. ಆ ಹಳೆ ಕಾಲದಲ್ಲಾದರೆ ಸ್ವಲ್ಪ ಹಳುಬ್ರು ಹೊಸಬ್ರನ್ನ ಬೆಳೆಸೋರು. ಇವಾಗ ಹಂಗೆ ಬೆಳೆಸಲ್ಲ ಇವಾಗ. ಅದೊಂದು ಪ್ರಾಬ್ಲಮಿಂದ ಈ ಥರ ಆಗ್ತಾ ಇರೋದು.
ಅದಕ್ಕೋಸ್ಕರನೇ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಇಂಡಸ್ಟ್ರೀಸ್ ಬೆಳೆಸ್ಬೇಕು ಅಂತ. ಇದು ದರ್ಶನ್ ಫ್ಯಾನ್ಸ್ ಅಂತ ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ. ಈ ನಮ್ಮ ಕರ್ನಾಟಕದ 7 ಕೋಟಿ ಜನ ಇದ್ದಾರೆ, 7 ಕೋಟಿನೂ ದರ್ಶನ್ ಫ್ಯಾನ್ಸಾ? ಮತ್ತೆ ಜಾಸ್ತಿ ಫ್ಯಾನ್ಸ್ ಇರೋದು ಬಂದು ದರ್ಶನ್. ಮೇಡಮ್ ಇವಾಗ ಅವರು ಅಲ್ಲಿ ಜೈಲಲ್ಲಿ ಇರೋದ್ರಿಂದ ಅದೊಂದು ಇದು ಅವ್ರ ಫ್ಯಾನ್ಗಳು ಹೇಳ್ಕೊತಾ ಇದ್ದಾರೆ ಓಡ್ತಾ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಈ ಪ್ರಾಬ್ಲಮ್ ಇದೆ, OTT ಪ್ರಾಬ್ಲಮ್ ಇದೆ, ಈ ಥರ ಪ್ರಾಬ್ಲಮ್ಸ್ಗಳು ಇರೋದ್ರಿಂದ ಕನ್ನಡ ಮೂವೀಸ್ ಅಲ್ಲ. ನೀವು ಎಲ್ಲೇ ತಮಿಳು ಓಡ್ತಾ ಇಲ್ಲ, ತೆಲುಗುನೂ ಓಡ್ತಾ ಇಲ್ಲ. ಅಲ್ಲೇನು ಪ್ರಾಬ್ಲಮ್ಮು? ಸೇಮ್ ಎಲ್ಲ OTT ಪ್ರಾಬ್ಲಮ್. ಎಲ್ಲ ಇಷ್ಟು ಲಕ್ಷ ಅಂತ ಕೊಡ್ತಾರೆ, ತೊಗೊತಾರೆ, ಹಾಕ್ತಾರೆ. ಅದನ್ನ ಮನೇಲಿ TV ವಿಲಿ ನೋಡ್ತಾರೆ ಅಷ್ಟೇ ಆರಾಮ. ಬೀಟ್ ಪ್ಲಸ್ ಕರ್ನಾಟಕ